ಹಾಯ್ ಗಾಯ್ಸ್, SPY ಸಂತು ಕಡೆಯಿಂದ ಮಾತಾಡ್ತಾ ಇರೋದು. ಏನು ಗುರು ನಮಗೆ ಆಚಾರ, ಅಯ್ಯೋ ಎಲ್ಲಿಗೆ ಹೋದ್ರೂ ಏನೋ ಒಂದು ಆಗ್ತಾನೆ ಇರ್ತದೆ. ಸಿಕ್ಕಾಪಟ್ಟೆ ಬೇಜಾರಾಗೋಗೈತೆ. ಸರಿಯಾಗಿ ಊಟ ಇಲ್ಲ, ಊಟ ಮಾಡೋಣ ಅಂದರೆ ಸರಿಯಾಗಿ ಗ್ಯಾಸ್ ಇಲ್ಲ, ಏನೂ ಇಲ್ಲ. ಏನು ಗುರು ನಮ್ಮ ಪರಿಸ್ಥಿತಿ ಈ ಥರ ಹೋಗ್ತೈತೆ ಬರ್ತಾ ಬರ್ತಾ. ಸಖತ್ ಬೇಜಾರಾಗೋಗ್ತೈತೆ. ನನ್ನ ಲೈಫಲ್ಲಿ ಎಲ್ಲ ಇಂಥ ಬಾಧೆ. ಅಷ್ಟೆಲ್ಲ ಕಷ್ಟಪಟ್ಟು ನೈಟು ಹಗಲು ಇಂದಿರಾ ಓಡಿಸ್ಕೊಂಡು ಬಂದರೆ ಗಾಡಿನ ಈ ಆಜಾಮ್ಗಢಕ್ಕೆ ಬಂದಿದ್ದು. ಆಜಾಮ್ಗಢ ಮಾರ್ಕೆಟಲ್ಲಿ ಬಂದು ಇಲ್ಲಿ ಅನ್ಲೋಡ್ ಮಾಡಿದ್ರು. 2 ದಿವಸಕ್ಕೆ ಅನ್ಲೋಡ್ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಬಾಡಿಗೆ ಕೊಡ್ತೀನಿ ಬಾಪ ಅಂತ ಕರೆದ್ರು. ಹೋದರೆ 2 ಮೂಟೆ ಕಡಿಮೆ ಅಂತೆ. 2 ಮೂಟೆ ಕಡಿಮೆ ನಾವೇನು ಮಾಡೋಕ್ಕಾಗುತ್ತೆ? ಲೋಡಿಂಗ್ ಪಾಯಿಂಟಲ್ಲಿ ಅವ್ರು ಹೇಳಿಲ್ಲ ನಮಗೆ ಲೆಕ್ಕ ಮಾಡ್ಕೊ, ಅದು ಮಾಡ್ಕೊ, ಇದು ಮಾಡ್ಕೊ ಅಂತ. ಆದರೂ ಒಂದೇ ಪಾಯಿಂಟಲ್ಲಿ ಲೋಡ್ ಮಾಡ್ತಾರೆ, ಒಂದೇ ಪಾಯಿಂಟಲ್ಲೂ ಲೋಡ್ ಮಾಡಲ್ಲ. ಅಲ್ಲಿಗೆ ಇಲ್ಲಿಗೆ ತಿರುಗಿಸ್ತಾನೇ ಇರ್ತಾರೆ. ಆದರೆ ಲೋಡ್ ಮಾಡಿದ್ರಲ್ಲ, ಲೋಡ್ ಮಾಡಿದ್ಮೇಲೆ ಇಲ್ಲಿ ಬಂದಮೇಲೆ ಅನ್ಲೋಡ್ ಮಾಡಿದ್ರು 2 ಮೂಟೆ ಕಡಿಮೆ ಅಂದರೆ ಯಾರು ಗೆಲ್ತಾರೆ ಗುರು? ಏನು ಒಂದು ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಊಟ ತಿನ್ನೋಣ ಅಂದರೆ ಗ್ಯಾಸ್ ಬೇರೆ ಆಗೋಗೈತೆ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಚೆನ್ನಾಗಿಲ್ಲ. ಏನು ಗುರು ಮಾಡೋದು? ನಮ್ಮ ಪರಿಸ್ಥಿತಿ ಈ ಥರ ಆಗೋಗ್ತೈತೆ. ನಿಜವಾಗ್ಲೂ ಅಂದರೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಸರಿಯಾಗಿ ಬೇಜಾರಾಗೋಗ್ತೈತೆ ಗುರು. ಇಷ್ಟೊಂದು ಇದು ಈ ಥರ ಆ 2 ಮೂಟೆನೂ ತಲೆ ಮೇಲೆ ಬೀಳುತ್ತೆ. ಏನು ಗುರು? ಟ್ರಿಪ್ಪಿಗೆ ಹೋದ್ಮೇಲೆ ₹1 ಮುಕ್ಕಲ್ಲ, ₹1000, ₹2000 ಮುಟ್ಟೈತೆ. ಏನು ಗುರು ಉಳಿತಾಯ ಆಗುತ್ತೆ? ನಿಮ್ಮ ಬಾಡಿಗೆಗಳು ಜಾಸ್ತಿ ಇಲ್ಲ, ಏನೂ ಜಾಸ್ತಿ ಇಲ್ಲ. ಸುಮ್ಮನೆ ನಿದ್ದೆ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಇಂಥ ಬದಲು ಮನೆಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ಬೋದಲ್ಲ ಗುರು. ಸುಮ್ಮನೆ ಡ್ರೈವರ್ ಚೇಂಜ್ ಮಾಡ್ಕೊಂಡು ಅಷ್ಟು ಬೇಜಾರಾಗೋಗೈತೆ ಗುರು. ಸೀರಿಯಸ್ಸಾಗಿ ಹೊಟ್ಟೆ ತುಂಬ ಊಟ ಇಲ್ಲ, ಏನೂ ಇಲ್ಲ. ಅವನೊಮ್ಮೆ ಇಲ್ಲಿಗೆ ಬಂದರೆ ಇವ್ರದವ್ರ ಸವಾಸ, ನಮ್ಮ ಪೊಲೀಸವ್ರ ಹತ್ರ ಸವಾಸ, ಎಲ್ಲರ ಹತ್ರನೂ ಸವಾಸ. ಯಾಕೆ ಗುರು ಇವೆಲ್ಲ ಸವಾಸಗಳು? ಆರಾಮಾಗ ನಮ್ಮ ಕೂಲಿ ಕೆಲಸ ದಿನಕ್ಕೆ ಹೋದರೆ ₹300 ಕೊಡ್ತಾರೆ. ಆರಾಮಾಗಿ ಕೂಲಿ ಕೆಲಸ ಮಾಡ್ಕೊಂಡಿರ್ಬೋದಲ್ಲ. ವ್ಯಾಲ್ಯೂನೇ ಇಲ್ಲ ಗುರು ಡ್ರೈವರ್ಗೆ. ಸುಮ್ಮನೆ ಓಡಿಸ್ಬೇಕಷ್ಟೇ ಗುರು ಡ್ರೈವರ್.